ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೂದು ಕುಂಬಳಕಾಯಿದು ಹಲ್ವಾ ಮಾಡ್ತಾ ಇದ್ದೀನಿ. ನೋಡಿ, 2 ಪೀಸ್ ತಗೊಂಡಿದ್ದೇನೆ. ಅದರದ್ದು ಹುಳಿ ಮಾಡಿದ್ದೆ, ಅದರದ್ದು 2 ಪೀಸ್ ತಗೊಂಡು ಇವತ್ತು ಹಲ್ವಾ ಕೂಡ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಅದರಿಂದ 2 ಪೀಸ್ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಏನು ಮಾಡಬೇಕು ಅಂದರೆ, ಇದನ್ನು ಚೆನ್ನಾಗಿ ತುರ್ಕೊಳ್ಬೇಕು. ನಾವು ಈ ರೀತಿ ತುರ್ಕೊಳ್ಬೇಕು. ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಇರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ತುರಿದು ಇಟ್ಕೊಂಡಿದ್ದೇನೆ ಬೂದು ಕುಂಬಳಕಾಯಿನ. ಇದನ್ನು ಇವಾಗ ಇದು 1 ಲೋಟ ತಗೊಂಡಿದ್ದೇನೆ. ಇದರಲ್ಲಿ ನೋಡಿ 1 ಲೋಟ ಆಗಿದೆ. ಇದಕ್ಕೆ ಹಾಕ್ತೇನೆ ಇವಾಗ, ಹುರ್ಕೊಳ್ಬೇಕು ಚೆನ್ನಾಗಿ. ಮತ್ತು ಅದು ತುರಿಯುವಾಗ ನೀರು ಬಂದಿದೆಯಲ್ಲ, ನೀರು ಕೂಡ ಬಿಸಾಡಬೇಡಿ. ನೀರು ಕೂಡ ಇದಕ್ಕೆ ಹಾಕಿ. ನೀವು ಎಕ್ಸ್ಟ್ರಾ ಮೇಲಿಂದ ನೀರು ಹಾಕಬೇಕಿಲ್ಲ, ಅದಕ್ಕೆ ಈ ನೀರೇ ಹಾಕ್ಬೋದು. ಇದು ನೀರು ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ನೀರೆಲ್ಲ ಹಿಂಗಿ ಹೋಗೋವರೆಗೆ ನಾವು ಹುರ್ಕೊಳ್ಬೇಕು ಇದನ್ನು. ಅದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ, ಯಾಕೆಂದರೆ ಅದು ಅಡಿ ಹಿಡಿಯುತ್ತೆ. ನಿಮಗೆ ತಳ ಹಿಡಿದ್ರೆ ಒಂಥರ ಸ್ಮೆಲ್ ಬರುತ್ತೆ. ಆದ್ದರಿಂದ ಇದು ನಿಮಗೆ ಇದೆಲ್ಲ ನೀರು ಕಾಣ್ತಿದೆಯಲ್ಲ, ನೀರೆಲ್ಲ ಹಿಂಗೆ ಹೋಗಬೇಕು. ಅಲ್ಲಿವರೆಗೂ ಇದು ಒಂದು 10 ರಿಂದ 15 ನಿಮಿಷ ಹಿಡಿಯುತ್ತೆ. ಇದನ್ನು ಚೆನ್ನಾಗಿ ಇವಾಗ ಹುರ್ಕೊಳ್ಬೇಕು. ನೋಡಿ, ಇವಾಗ ನೀರೆಲ್ಲ ಹಿಂಗಿದೆ ಇದರಲ್ಲಿ. ಇವಾಗ ನೀರೆಲ್ಲ ಆವಿ ಆದಮೇಲೆ ಇದರಲ್ಲಿ 1 ಲೋಟ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ. 1 ಲೋಟ ಹಾಕ್ತೇನೆ. ಇದಕ್ಕೂ ಸ್ವಲ್ಪ ಸಿಹಿನೇ ಇರಬೇಕದು, ಯಾಕೆಂದರೆ ಇದು ಸಿಹಿ ಪದಾರ್ಥ ಅಲ್ವಾ. ಅದರಿಂದ ಸ್ವಲ್ಪ ಸಿಹಿ ಇರಬೇಕು. ಕೆಲವರು ಕಮ್ಮಿ ಸಿಹಿ ಇಷ್ಟಪಡ್ತಾರೆ, ಕೆಲವರು ಜಾಸ್ತಿ ಸಿಹಿ ಇಷ್ಟಪಡ್ತಾರೆ. ಇದು ನೋಡಿ, ಸಕ್ಕರೆ ಹಾಕಿದ ಮೇಲೆ ಇನ್ನೂ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. 2 ನಿಮಿಷ ಅಲ್ಲ, ಒಂದು 10 ನಿಮಿಷನೇ ಬೇಯಿಸ್ಕೊಳ್ಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ. ಇವಾಗ ಸಕ್ಕರೆ ಎಲ್ಲ ನೀರಾಗಿ ಮತ್ತೆ ಬೇಯಲಿಕ್ಕೆ ಶುರುವಾಗುತ್ತೆ. ಇವಾಗ ಇನ್ನೊಂದು 10 ನಿಮಿಷ ಬೇಯಬೇಕಿದು ಮತ್ತೆ. ಇವಾಗ ನೋಡಿ, ಇದು ಬೆಂದಿದೆ. ನೋಡಿ, ನೀರೆಲ್ಲ ಆವಿಯಾಗಿದೆ. ಸಕ್ಕರೆ ಹಾಕಿದ್ನಲ್ಲ, ಅದು ಕೂಡ ಇಟ್ಕೊಂಡಿದೆ. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಲಕ್ಕಿ ಪುಡಿ ಹಾಕಿದ್ಮೇಲೆ. ಮತ್ತು ಇವಾಗ 1 ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಏನು ಜಾಸ್ತಿ ಹಿಡಿಯಲ್ಲ ಇದಕ್ಕೆ. ಇವಾಗ ನಾನು ಆವಾಗ 1 ಸ್ಪೂನ್ ಹಾಕಿದ್ದೆ, ಇವಾಗ 1 ಸ್ಪೂನ್ ಹಾಕ್ತಿದ್ದೇನೆ. ಮತ್ತು ಇನ್ನು ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ಳುವಾಗ 1 ಸ್ಪೂನ್ ಹಾಕ್ತೇನೆ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಒಳ್ಳೇದಿದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಇದರಲ್ಲಿ. ಏನು ಅಂದರೆ, ನಿಮ್ಗೊಂದು ದೊಡ್ಡ ಕೆಲಸ ಅಂದರೆ ಹುರ್ಕೊಳ್ಳೋದೇ ಒಂದು ತುಂಬ ಟೈಮ್ ಹಿಡಿಯುತ್ತೆ. ಆದರೆ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಇದು ಮಾಡ್ಬೋದು. ಅದಕ್ಕೆ ದಪ್ಪ ತಳದ ಪಾತ್ರೆ ಇಟ್ಟು ನಿಮಗೆ ಇದು ಅಡಿ ಹಿಡಿಯಲ್ಲ. ಅವಾಗ ನೀವು ಅದನ್ನು ಇಟ್ಕೊಂಡು ನೀವು ಬೇರೆ ಕೆಲಸ ಮಾಡ್ತಾ ಇರ್ಬೋದು. ಇದು ನೋಡಿ, ಇದು ಹೇಗೆ ಅಂದರೆ, ಇದು ತಳ ಬಿಡ್ತಾ ಬರಬೇಕು ನಿಮಗೆ. ಹೇಗೆ ಆಯ್ತು ಅಂತ ಗೊತ್ತಾಗುತ್ತೆ ಅಂದರೆ, ತಳ ಬಿಡ್ತಾ ಬರುತ್ತೆ. ಹೀಗೆ ಇನ್ನೂ ಸ್ವಲ್ಪ ಆಗಬೇಕಿದು. ಇನ್ನೂ ಒಂದು 10 ನಿಮಿಷ ಆಗಬೇಕು. ನಿಮಗೆ ಸಣ್ಣ ಉರಿಯಲ್ಲಿಟ್ಟು ಇದಾಗುತ್ತೆ ಅಂದರೆ ಸ್ವಲ್ಪ ದೊಡ್ಡ ಉರಿಯಲ್ಲಿಟ್ಟು ಮಾಡ್ಬೋದು. ಆದರೆ ಇಲ್ಲೇ ನಿಂತ್ಕೊಳ್ಬೇಕಾಗುತ್ತೆ ನೀವು ದೊಡ್ಡ ಉರಿಯಲ್ಲಿಟ್ಟರೆ, ಇಲ್ಲಾಂದರೆ ಅದು ಅಡಿ ಹಿಡಿಯುತ್ತೆ. ಇನ್ನೊಂದು 5 ನಿಮಿಷ ಬೆಂದರೆ ಇದು ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ತಳ ಬಿಟ್ಟಿದೆ. ಇವಾಗ ಇಲ್ಲಿ ಗೋಡಂಬಿ ದ್ರಾಕ್ಷಿ ಇಟ್ಟಿದ್ದೇನೆ. 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕ್ತೇನೆ ಈಗ. ಇವಾಗ ಇದು ತಳ ಬಿಡ್ತು ಅಂದರೆ ಇದು ಆಯಿತು ಅಂತ ಅರ್ಥ. ಗೋಡಂಬಿ ದ್ರಾಕ್ಷಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಆಫ್ ಮಾಡೋದು ಅಷ್ಟೇ. ಕೆಲವರು ಏನು ಮಾಡ್ತಾರೆ, ನೀವು ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ವಾ, ಅವರೆಲ್ಲ ಸ್ವಲ್ಪ ಕೋವಾ ಮಿಕ್ಸ್ ಮಾಡ್ತಾರೆ ಲಾಸ್ಟಲ್ಲಿ. ಈ ಸ್ಟೇಜಲ್ಲಿ ಇದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಆಫ್ ಮಾಡುವಾಗ ಕೋವಾ ಮಿಕ್ಸ್ ಮಾಡ್ತಾರೆ. ನಾನಿಲ್ಲಿ ಕೋವಾ ಹಾಕ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಕೋವಾ ಹಾಕ್ಕೊಳ್ಬೋದು. 1/4 ಕಪ್ಪು ಕೋವಾ ಹಾಕ್ಕೊಳ್ಬೋದು. ನೋಡಿ, ಇದಾಯಿತು. ಇದನ್ನು ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಾಡಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಕೆಲಸ ಅಂತ ಅಷ್ಟೇ. ಮತ್ತು ತಿನ್ನುವಾಗ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಕಾಶಿ ಹಲ್ವಾ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಕಾಶಿ ಹಲ್ವಾ ಹೇಗೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ. ಅಂತ ಸ್ಮೆಲ್ ಬರ್ತಿದೆ. ನೀವು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು. ಆದರೆ ಒಂದು ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಅಷ್ಟೇ. ಅದು ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ಇಲ್ಲಾಂದರೆ ಏನು ಕಷ್ಟ ಏನಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.